ನಾನು ಕೆಲವು ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೇರವಾಗಿ ಕಮಲ್ ಹಾಸನ್ ಅವರಿಗೆ ನನಗೆ ಆಶ್ಚರ್ಯ ಏನಂದರೆ, ಕಮಲ್ ಥರದ ನಟರಿಗೆ ಬಹಳ ಮೂಲಭೂತವಾದಂತಹ ಭಾಷಾ ವಿಜ್ಞಾನ ಯಾಕೆ ಗೊತ್ತಿಲ್ಲ ಅಂತ. ನಾನು ಹೇಳೋದು ಏನಂದರೆ, ಇವರೆಲ್ಲ ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದವರಿಗೆ ಒಂದು ಪ್ರಾಥಮಿಕ ತಿಳುವಳಿಕೆ, ಇಟ್ಸ್ ಅ ಪ್ರೈಮರಿ ನಾಲೆಡ್ಜ್. ಹಾಗಾಗಿ ಎಂಥ ಸಂದರ್ಭಗಳಲ್ಲೂ ತಮಿಳು ನಮಗೆ ಸೋದರ ಭಾಷೆ ಹೌದು, ಆದರೆ ಅದನ್ನು ಅರ್ಥ ಇಲ್ಲದೆ ಅದನ್ನು ತಾಯಿ ಸ್ಥಾನಕ್ಕೆ ಅವರು ಹೇಳ್ತಿರೋದು. ದಯವಿಟ್ಟು ಕಮಲ್ ಹಾಸನ್ ಅವರೇ, ನೀವು ಪ್ಲೀಸ್ ಸ್ಟಡಿ ಲಿಂಗ್ವಿಸ್ಟಿಕ್ ಸೈನ್ಸ್. ನಿಮ್ಮ ಭಾಷೆ ದೊಡ್ಡದು ಅಂತ ಹೇಳೋದಕ್ಕೆ ಇನ್ನೊಂದು ಭಾಷೆ ಚಿಕ್ಕದು ಮಾಡಬೇಡಿ, ಅದು ತಪ್ಪು. ನೀವು ನೋಡಿದ್ದೀರ ಯಾವತ್ತಾದರೂ ರಾಜ್ಕುಮಾರ್ ಅವರು ಎಷ್ಟು ಮುಗ್ಧತೆಯಿಂದ ಮಾತಾಡ್ತಿದ್ರು ಅಂದರೆ, ಅವ್ರಿಗೆ ಎಷ್ಟು ಗೊತ್ತು ಅದನ್ನು ಮಾತಾಡ್ತಿದ್ರು. ಗೊತ್ತಿಲ್ಲದಿರೋದ್ರ ಆಚೆಗೆ ಹೋಗಬಾರ್ದು. ಆದರೆ ಬೀದಿಯಲ್ಲಿ ನಿಂತು ಕೂಗಾಡೋರು, ಸಂದರ್ಭ ಬಂದರೆ ಕಲ್ಲು ಹೊಡೆಯೋರು, ಸಂದರ್ಭ ಬಂದರೆ ಜೈಲಿಗೆ ಹೋಗೋರು, ಅದು ತುಂಬ ಮುಖ್ಯ ಕನ್ನಡಕ್ಕೆ. ಅದರಿಂದ ಕನ್ನಡ ಉಳಿದಿರೋದು. ಅಮೆರಿಕದಲ್ಲಿ ನಾವಿಕ ನಡೀತಾ ಇದೆ. ಈಗ ಹೋದ ವರ್ಷ ಅಕ್ಕ ಇತ್ತು, ಮತ್ತೆ ಮುಂದಿನ ವರ್ಷ ಅಕ್ಕ, ಅದಾದಮೇಲೆ ನಾವಿಕ, ಹೀಗೆ ಬಹುದೊಡ್ಡ ಸಂಘಟನೆಗಳಿವೆರಡು. ಈಗ ನಾವಿಕ ಆಹ್ವಾನ ಮಾಡಲಿಕ್ಕೆ ಇವತ್ತು ಗೆಳೆಯರು ಬಂದಿದ್ದಾರೆ. ಹರ್ಷಿತ್ ಅವರು, ಶಿವಕುಮಾರ್ ಅವರು. ಯಾರೇ ಮಾಡಲಿ, ಕನ್ನಡದ ಕೆಲಸ ಎಲ್ಲಿದ್ದರೂ ಆಗಬೇಕು, ಆಗ್ತಾ ಇದೆ. ಅದು ಬಹಳ ಅದ್ಧೂರಿಯಾಗಿರುತ್ತೆ. ಮತ್ತು ಇಲ್ಲಿ ನಡೆಯೋ ಸಾಹಿತ್ಯ ಸಮ್ಮೇಳನ ಅಥವಾ ಇಲ್ಲಿ ನಡೆಯೋ ಸಮ್ಮೇಳನ ವಿಚಾರಗೋಷ್ಠಿಗಳಿಗಿಂತ ಅದು ಭಿನ್ನವಾಗಿರುತ್ತೆ. ಅದು ತುಂಬ ಆಕರ್ಷಕವಾಗಿರುತ್ತೆ, ಹೆಚ್ಚು ಸಂಭ್ರಮ ಸಡಗರ ಇರುತ್ತೆ. ಯಾಕೆಂದರೆ ಅವರಿಗೆ ವಾರಾಂತ್ಯ ಬಿಟ್ಟರೆ ರಜಾ ಸಿಗಲ್ಲ. ಒಂದು ವರ್ಷಕ್ಕೊಂದ್ಸರಿ ಇಡೀ ಕನ್ನಡಿಗರು ಸೇರೋದೇ ಒಂದು ಖುಷಿ ಅವರಿಗೆ. ಹಾಗಾಗಿ ಒಂದು ಮನೆಯ ಹಬ್ಬದ, ಮದುವೆಯ, ಸಂಭ್ರಮದ, ಸಡಗರದ ಪರಿಸರ ಅಲ್ಲಿರುತ್ತೆ. ಅದು ಭಾಳ ಮುಖ್ಯ ಕನ್ನಡದವರಿಗೆ ಒಟ್ಟುಗೂಡಿಸ್ಲಿಕ್ಕೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸರ್, ಇದರ ಜೊತೆಗೆ ನಟ ಕಮಲ್ ಹಾಸನ್ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡದ ಇತಿಹಾಸ ಅರಿವಿಲ್ಲದವರಿಗೆ ಏನು ಹೇಳ್ತೀರಾ ಸರ್? ಈ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೇರವಾಗಿ ಕಮಲ್ ಹಾಸನ್ ಅವರಿಗೆ. ಕಮಲ್ ಹಾಸನ್ ಅತ್ಯಂತ ಅದ್ಭುತವಾದ ಪ್ರತಿಭಾವಂತ ನಟ, ಎರಡು ಮಾತಿಲ್ಲ. ಅವರನ್ನು ಕನ್ನಡಿಗರೂ ಸ್ವೀಕರಿಸಿದ್ದಾರೆ, ಅವರ ಚಿತ್ರಗಳನ್ನು ಕನ್ನಡಿಗರೂ ನೋಡಿದ್ದಾರೆ. ಮತ್ತು ನನಗೆ ಆಶ್ಚರ್ಯ ಏನಂದರೆ, ಕಮಲ್ ಥರದ ನಟರಿಗೆ ಬಹಳ ಮೂಲಭೂತವಾದಂತಹ ಭಾಷಾ ವಿಜ್ಞಾನ ಯಾಕೆ ಗೊತ್ತಿಲ್ಲ ಅಂತ. ದೇರ್ ಈಸ್ ಅ ಲಿಂಗ್ವಿಸ್ಟಿಕ್ ಸೈನ್ಸ್. ಭಾಷೆ ವಿಜ್ಞಾನ ಅನ್ನೋದು ಒಂದು ವಿಜ್ಞಾನ, ಅದು ಸೈನ್ಸ್. ಅದು ಎಮೋಷ್ನಲ್ಲಾಗಿ ನಾವು ಅಭಿಮಾನದಿಂದ ಮಾತಾಡೋ ವಿಷಯ ಬೇರೆ. ವೈಜ್ಞಾನಿಕವಾಗಿ ಕನ್ನಡದ ಹುಟ್ಟು ಬೆಳವಣಿಗೆ ಪ್ರತಿ ಭಾಷೆಗೂ ಇದೆ. ಅದು ತಮಿಳು ಕನ್ನಡದ ತಾಯಿ ಅಲ್ಲ, ಅದು ಸೋದರ ಭಾಷೆ. ಇದು ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥದ್ದು. ಇಷ್ಟು ದೊಡ್ಡ ನಟರಾಗಿ ಮೊನ್ನೆ ಇನ್ನೊಬ್ಬ ಮಹಾನ್ ಗಾಯಕ ಕೂಡ ಕನ್ನಡದ ಬಗ್ಗೆ ಭಾಳ ಹಗುರವಾಗಿ ಮಾತನಾಡ್ತಾರೆ. ನಾನು ಹೇಳೋದು ಏನಂದರೆ, ಇವರೆಲ್ಲ ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದವರಿಗೆ ಒಂದು ಪ್ರಾಥಮಿಕ ತಿಳುವಳಿಕೆ, ಇಟ್ಸ್ ಅ ಪ್ರೈಮರಿ ನಾಲೆಡ್ಜ್. ಸೈನ್ಸ್ ಪ್ರಕಾರ ಭಾಷೆ ಹೇಗೆ ಹುಟ್ಟುತ್ತೆ, ಕನ್ನಡದ ಬೇರು ಯಾವುದು ಅನ್ನುವಂಥದ್ದು. ಕನ್ನಡದ ಬೇರಿನಿಂದ ಬಂದಂಥ ಪಂಚದ್ರಾವಿಡ ಭಾಷೆಗಳಲ್ಲಿ ಕನ್ನಡವೂ ಒಂದು, ತಮಿಳು ಒಂದು, ತೆಲುಗು ಒಂದು, ಮತ್ತು ನಮ್ಮ ಉಪಡೈಲೆಕ್ಟ್ ಆಗಿ ಬಂದಿರತಕ್ಕಂಥ ತುಳು, ಕೊಡವ ಭಾಷೆಗಳು, ಇವೆಲ್ಲ ಕನ್ನಡದ ಸೋದರ ಭಾಷೆಗಳು. ಹೀಗೆ ಇದನ್ನು ವಿಜ್ಞಾನ ಪ್ರೂವ್ ಮಾಡಿರೋವಂಥದ್ದು. ಹಾಗಾಗಿ ಎಂಥ ಸಂದರ್ಭಗಳಲ್ಲೂ ತಮಿಳು ನಮಗೆ ಸೋದರ ಭಾಷೆ ಹೌದು, ಆದರೆ ಅದನ್ನು ಅರ್ಥ ಇಲ್ಲದೆ ಅದನ್ನು ತಾಯಿ ಸ್ಥಾನಕ್ಕೆ ಅವರು ಹೇಳ್ತಿರೋದು. ಅದು ಅವರು ಗೊತ್ತಿದ್ದು ಹೇಳಿದ್ರು, ಗೊತ್ತಿಲ್ಲದೆ ಹೇಳಿದ್ರು, ವೇದಿಕೆ ಆವೇಶದಲ್ಲಿ ಹೇಳಿದರು. ಯಾಕೆಂದರೆ ಕನ್ನಡದ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ ಅವರು. ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಕನ್ನಡದ ಬಗ್ಗೆ ಮಾತಾಡಿದ್ದಾರೆ. ಅದು ತುಟಿ ಮೀರಿ ಅವರು ಆಡಿದರೆ ಅವರು ಅದಕ್ಕೆ ವಿಷಾದ ವ್ಯಕ್ತಪಡಿಸಬೇಕು. ಯಾಕೆಂದರೆ ನಾವೆಲ್ಲ ಸಾಹಿತ್ಯ ಓದ್ಕೊಂಡವ್ರಿಗೆ ಗೊತ್ತಿದೆ, ನಮಗೆ ಎಲ್ಲರಿಗೂ ಗೊತ್ತಿದೆ ಸಾಹಿತ್ಯನೇ ಓದಬೇಕು ಅಂತಲ್ಲ. ಸೊ ನಾವು ದಕ್ಷಿಣ ಭಾರತೀಯ ಭಾಷೆಗಳೆಲ್ಲ ನಾವು ಅಕ್ಕ ತಂಗಿಯರು ಹೌದು, ಆದರೆ ಅದರಲ್ಲಿ ಯಾರನ್ನೋ ಒಬ್ಬರನ್ನ ಬೇಕು ಅಂತ ತಾಯಿ ಸ್ಥಾನಕ್ಕೆ ಕೂರಿಸ್ಕೊಳ್ಳೋದು, ಅದು ಒಂದು ಕನ್ನಡಿಗರನ್ನ ಕೆರಳಿಸುತ್ತೆ ಮತ್ತು ನೋಯಿಸುತ್ತೆ. ಅದು ತಮಿಳಿಗೂ ಮಾಡೋ ಅಪಮಾನ, ಅಥವಾ ಯಾವುದೇ ಭಾಷೆಗೆ ಮಾಡೋ ಅಪಮಾನ. ಭಾಷೆಯ ಬಗ್ಗೆ ಸುಳ್ಳು ಹೇಳಬಾರ್ದು, ಸುಳ್ಳು ತಪ್ಪಾಗ್ತದೆ. ಕನ್ನಡದ ಇತಿಹಾಸ ಎಷ್ಟು ವರ್ಷ ಇದೆ, ಕನ್ನಡದ ಮೊದಲ ರಚನೆ ಯಾವಾಗ ಆಯಿತು, 3000 ವರ್ಷದ ಹಿಂದೆ ಗ್ರೀಕ್ ನಾಟಕದಲ್ಲಿ ಕನ್ನಡದ ಸಾಲು ಇದೆ ಅನ್ನೋ ಸಂಶೋಧನೆ ಆಗಿದೆ. ಈಗ ಕನ್ನಡಕ್ಕೆ ಬೂಕರ್ ಪ್ರಶಸ್ತಿ ಬಂದಿದೆ. ಇಡೀ ವಿಶ್ವ ಇತ್ತ ಕಡೆ ತಿರುಗಿ ನೋಡ್ತಾ ಇದೆ ಕನ್ನಡದ ಸಣ್ಣ ಕಥೆಗಳ ಬಗ್ಗೆ. ನಮ್ಮ ಹಾಸನದ ಹೆಣ್ಣು ಮಗಳು ಭಾನು ಮುಷ್ತಾಕ್ ಅವರು ಬರೆದಿರುವಂಥದ್ದು. ಇಂಥ ಹೊತ್ತಲ್ಲಿ ಒಬ್ಬ ದೊಡ್ಡ ನಟ, ಹಿರಿಯ ನಟ, ಬಹುಭಾಷೆಗಳಲ್ಲಿರ್ತಕ್ಕಂಥವರು ಒಂದು ಆ ವಿಷಯಕ್ಕೆ ಗೊತ್ತಿಲ್ಲದಿದ್ದರೆ ಅಂಥ ಪ್ರಶ್ನೆಗಳನ್ನು ಅವಾಯ್ಡ್ ಮಾಡಬೇಕು, ಗೊತ್ತಿದ್ದರೆ ಖಚಿತವಾಗಿ ಮಾತಾಡಬೇಕು. ಹೀಗಾಗಿ ನನಗೆ ನೋವಾಗಿದೆ ಅವರು ಮಾತಾಡಿರೋದ್ರಿಂದ. ದಯವಿಟ್ಟು ಕಮಲ್ ಹಾಸನ್ ಅವರೇ, ನೀವು ಪ್ಲೀಸ್ ಸ್ಟಡಿ ಲಿಂಗ್ವಿಸ್ಟಿಕ್ ಸೈನ್ಸ್. ಲಿಂಗ್ವಿಸ್ಟಿಕ್ ಸೈನ್ಸ್ ಪ್ರಕಾರ ಪಂಚದ್ರಾವಿಡ ಭಾಷೆಗಳೆಲ್ಲ ಪರಸ್ಪರ ಸೋದರ ಭಾಷೆಗಳು. ಅವುಗಳ ಮಧ್ಯೆ ತಾಯಿ ಮಕ್ಕಳ ಸಂಬಂಧ ತರಬೇಡಿ, ಅದು ತಪ್ಪಾಗುತ್ತೆ. ಈ ರೀತಿಯ ಹೇಳಿಕೆಗಳು ಭಾಷೆಗಳ ನಡುವೆ ವೈಮನಸ್ಸು ಮೂಡೋದಕ್ಕೆ ಕಾರಣ ಆಗುತ್ತೆ ಸರ್? ವೈಮನಸ್ಸು ಮೂಡೋಕ್ಕೆ ಕಾರಣ ಆಗುತ್ತೆ, ಆದರೆ ಈ ಸಂದರ್ಭದಲ್ಲಿ ಅವರು ಅದನ್ನು ಸ್ಪಷ್ಟೀಕರಣ ಕೊಟ್ಟು ಸರಿಪಡಿಸಬೇಕು.
ಯಾಕೆಂದರೆ ಈ ವೈಮನಸ್ಯವನ್ನು ತರೋದಕ್ಕೆ ಕೆಲವರು ಉಡಾಫೆಯಿಂದ ಮಾತಾಡೋದು, ಆಳವಾದ ತಿಳುವಳಿಕೆ, ಪ್ರಬುದ್ಧವಾದಂಥ ತಿಳುವಳಿಕೆ ಇಲ್ಲದೆ ವೇದಿಕೆಯ ಮೇಲೆ ಆವೇಶದಲ್ಲಿ ಏನೋ ಮಾತಾಡೋದಿದೆಯಲ್ಲ ಭಾಷೆ ಬಗ್ಗೆ, ಅದು ತಪ್ಪು. ಯಾಕಂದರೆ ಕಮಲ್ ಅವ್ರ ಬಗ್ಗೆ ಎಲ್ಲ ಥರದ ಪ್ರೀತಿ ಗೌರವ ಇಟ್ಕೊಂಡು ನಾನು ಈ ಮಾತನ್ನು ಹೇಳ್ತಿದ್ದೀನಿ. ಅವರಿಂದ ನಾನು ಫಿಲ್ಮ್ ಫೇರ್ ಪ್ರಶಸ್ತಿ ತಗೊಂಡಿದ್ದೇನೆ. ವೈಯಕ್ತಿಕವಾಗಿ ನನಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ. ಹಾಗಾಗಿ ಯಾವುದೇ ಭಾಷೆಯ ಬಗ್ಗೆ ನನ್ನ ಭಾಷೆ ದೊಡ್ಡದು ಅಂತ ಏನಾದರೂ ಹೇಳ್ಕೊಳ್ಳಿ, ನಿಮ್ಮ ಭಾಷೆ ದೊಡ್ಡದು ಅಂತ ಹೇಳೋದಕ್ಕೆ ಇನ್ನೊಂದು ಭಾಷೆನ ಚಿಕ್ಕದು ಮಾಡಬೇಡಿ, ಅದು ತಪ್ಪು. ಕಲಾವಿದರನ್ನ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಕರೀತಾರೆ. ಆ ರಾಯಭಾರಿಗಳು ಇಂಥ ಒಂದು ತಪ್ಪು ಮಾಡಿದ್ರೆ ಯಾವ ರೀತಿಯಾದಂತಹ ಅನಾಹುತಗಳು ಆಗ್ಬೋದು ಸರ್? ಅದು ಏನಾಗುತ್ತೆ ಅಂತಂದರೆ, ಅವ್ರು ಹೇಳಿದ್ದು ತುಂಬ ಜನ ನಿಜ ಏನೋ ಅಂತ ಹೇಳಿ ತಪ್ಪಾಗಿ ಗ್ರಹಿಸೋವಂಥ ಸಾಧ್ಯತೆ ಇರುತ್ತೆ. ಮೊದಲನೇದಾಗಿ ಒಬ್ಬ ಕಲಾವಿದ ಅಷ್ಟು ಓದ್ಕೊಂಡ್ರೆ ಒಳ್ಳೆಯದು. ಓದ್ಕೊಳ್ಳೋಕ್ಕಾಗಿಲ್ಲ, ಆ ವಿಷಯ ನನಗೆ ಪೂರ್ತಿ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಬೇಕು. ಯಾರು ಗೊತ್ತಿಲ್ಲದಿರುವುದನ್ನು ಗೊತ್ತಿಲ್ಲ ಅಂತ ಹೇಳ್ತಾನೋ ಅವನ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ. ನೀವು ನೋಡಿದ್ದೀರ ಯಾವತ್ತಾದರೂ ರಾಜ್ಕುಮಾರ್ ಅವರು ಎಷ್ಟು ಮುಗ್ಧತೆಯಿಂದ ಮಾತಾಡ್ತಿದ್ರು ಅಂದರೆ, ಅವ್ರಿಗೆ ಎಷ್ಟು ಗೊತ್ತಾದರೂ ಮಾತಾಡ್ತಿದ್ರು. ಗೊತ್ತಿಲ್ಲದಿರೋದ್ರ ಆಚೆಗೆ ಹೋಗಬಾರ್ದು. ಬಹುಶಃ ಕಮಲ್ ಹಾಸನ್ ಅವರಿಗೆ ಈ ಲಿಂಗ್ವಿಸ್ಟಿಕ್ ಸೈನ್ಸ್ನ ಪರಿಚಯವೇ ಇಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳು ಈ 5 ಪಂಚದ್ರಾವಿಡ ಭಾಷೆಗಳು ಮತ್ತು ಒಂದು ತಾಯಿ ಬೇರಿನಿಂದ ಬಂದು ಕವಲೊಡೆದಂಥ ಭಾಷೆಗಳು 3000 ವರ್ಷದಿಂದ ಅನ್ನೋದನ್ನು ಭಾರತೀಯ ಭಾಷಾ ವಿಜ್ಞಾನ ಸಿದ್ಧಪಡಿಸಿದೆ. ಅದಕ್ಕೆ ಪುಸ್ತಕಗಳಿದೆ, ಆಕರಗಳಿದೆ. ಇದು ಗೊತ್ತಿಲ್ಲದೆ ಅವರು ಹಾಗೆ ಮಾತಾಡ್ತಾರೆ ಅಂತಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಅದು ತುಟಿ ಮೀರಿದ ಮಾತೋ ಅಥವಾ ಉನ್ಮಾದದ ಮಾತೋ ಗೊತ್ತಿಲ್ಲ. ಅದನ್ನು ಕಮಲ್ ಅವರು ಸರಿಪಡಿಸಿಕೊಂಡು ಅವರ ವ್ಯಕ್ತಿತ್ವ ಇನ್ನಷ್ಟು ದೊಡ್ಡದಾಗೋ ಹಾಗೆ ನೋಡ್ಕೋಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಸರ್, ನೀವು ನಿರ್ದೇಶಕರಾಗಿ ಈ ಒಂದು ವಿಚಾರ ಆದ ನಂತರ ಒಂದಷ್ಟು ಕನ್ನಡಪರ ಸಂಘಟನೆ ಹೋರಾಟಗಾರರು ತಗ್ ಲೈಫ್ ಅವ್ರ ಸಿನಿಮಾ ಬರ್ತಾರೆ, ಇಂಥ ಸಂದರ್ಭದಲ್ಲಿ ಅವರ ಸಿನಿಮಾಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿದ್ದಾರೆ ಸರ್. ಅಲ್ಲ, ಕನ್ನಡದ ಹೋರಾಟಗಾರರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಮೊನ್ನೆ ಸೋನು ನಿಗಮ್ ಅವರ ಭಾಷೆಗಳಲ್ಲೂ ಕೂಡ ಸಾರ್ವಜನಿಕವಾಗಿ ಕನ್ನಡವನ್ನು ಅವಹೇಳನ ಮಾಡಲಿಕ್ಕೆ ಬೇರೆ ಭಾಷೆಯವರು ಪ್ರಯತ್ನ ಮಾಡ್ತಾರೆ ಅಂದರೆ ಅದು ದುರಹಂಕಾರದ ಪರಮಾವಧಿ. ಈ ವಿಷಯದಲ್ಲಿ ನನ್ನ ಸಹಮತ ಯಾವಾಗಲೂ ಕನ್ನಡ ಹೋರಾಟಗಾರರ ಎಲ್ಲ ಬಣಗಳು. ಯಾಕೆಂದರೆ ನಾವು ಲೇಖಕರು ಬರೀತೇವೆ, ಪ್ರಕಟಿಸ್ತೀವಿ, ಆದರೆ ಬೀದಿಯಲ್ಲಿ ನಿಂತು ಕೂಗಾಡೋರು, ಸಂದರ್ಭ ಬಂದರೆ ಕಲ್ಲು ಹೊಡೆಯೋರು, ಸಂದರ್ಭ ಬಂದರೆ ಜೈಲಿಗೆ ಹೋಗೋರು, ಅದು ತುಂಬ ಮುಖ್ಯ ಕನ್ನಡಕ್ಕೆ. ಅದರಿಂದ ಕನ್ನಡ ಉಳಿದಿರೋದು. ಆದ್ದರಿಂದ ವಾಟಾಳ್ ನಾಗರಾಜ್ ಅಂತವರ ಹೋರಾಟವೂ ಬೇಕಾಗುತ್ತೆ. ಇಲ್ಲಿ ಒಂದು ಸಾತ್ವಿಕವಾದ ಹೋರಾಟವೂ ಬೇಕಾಗುತ್ತೆ. ಇದರಿಂದ ನಾನು ಸಂಪೂರ್ಣವಾಗಿ ನಮ್ಮ ಹೋರಾಟಗಾರರ ಮಿತ್ರರಿಗೆ ನಾನು ದನಿಗೂಡಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.